ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಂದು ಡೇ 1 ಚಾಲೆಂಜ್ ಸ್ಟಾರ್ಟ್ ಆಗಿದೆ. ಡೇ 1 ಚಾಲೆಂಜ್ ಅಂತ ಹೇಳಿದರೆ PCOD ಅಥವಾ PCOS ಅಂತ ಹೇಳ್ತೇವಲ್ಲ, ಆ PCOS ಇದ್ದಾಗ ನಾವು ಯಾವ ರೀತಿ ಡಯಟ್ ಮಾಡ್ಬೋದು, PCOS ಡಯಟ್ ಪ್ಲ್ಯಾನನ್ನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನದ ಲಂಚ್ ಇರ್ಬೋದು, ಅಥವಾ ಈವ್ನಿಂಗ್ ಏನು ತಿನ್ಬೋದು, ಹಾಗೆ ಡಿನ್ನರ್ ಏನು ತಿನ್ಬೋದು, ಪ್ರತಿಯೊಂದನ್ನು ಕೂಡ ಇವತ್ತಿನ ಫುಲ್ ಡೇ ನನ್ನ ರುಟೀನ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗೆಯೇ PCOS ಇದ್ದಾಗ ನಾವು ಯಾವ ಫುಡ್ಡನ್ನೆಲ್ಲ ತಿನ್ನಬಾರ್ದು ಅದು ಕೂಡ ವಿಡಿಯೋದ ಜೊತೆಗೆ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಮಾರ್ನಿಂಗ್ ಡ್ರಿಂಕ್, ಎದ್ದ ಹಾಗೆ ನೀವು ಒಂದು ಗ್ಲಾಸಷ್ಟು ಬಿಸಿ ನೀರನ್ನು ಕುಡಿಬೇಕು, ವಾರ್ಮ್ ವಾಟರ್. ಅದರ ಜೊತೆಗೆ ನೀವು PCOD ಇದ್ದಾಗ ನಮಗೆ ಅದು ಕ್ಯೂರ್ ಆಗಲಿಕ್ಕೆ ಹಳದಿ ತುಂಬಾ ಒಳ್ಳೆಯದು. ಅದು ಹಸಿ ಅರಶಿನ ಅಂತ ಹೇಳ್ತೇವಲ್ಲ ನಾವು, ಅದು ಸಿಕ್ಕಿದರೆ ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು. ಅದನ್ನು ನಾನು ಇನ್ನೊಂದು ಸಲ ನಿಮಗೆ ತೋರಿಸ್ತೇನೆ. ಅದು ಹಸಿ ಅರಸಿನ ಒಂದು ಸ್ವಲ್ಪ ಸಿನಮನ್ ಸ್ಟಿಕ್ ಹಾಕಿ ಮಾಡಿ ಕುಡಿಬೋದು. ಇಲ್ಲಿ ಸೀಡ್ ಸೈಕ್ಲನ್ನು ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ಪಂಪ್ಕಿನ್ ಸೀಡ್ಸ್, ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು. ಅಂದರೆ ಈ PCOS ಏನು ಸೀಡ್ಸ್ ಸೈಕಲ್ ನಾವು ಏನು ಮಾಡ್ತೇವೆ ಅದನ್ನು 13 ದಿವಸ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕು. ಒಂದು ದಿವಸ ಮಾಡಿದರೆ ನಿಮಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದದೆಲ್ಲ ಈ ಒಂದು ಸೀಡ್ ಸೈಕಲಲ್ಲಿ ಕರೆಕ್ಟ್ ಆಗ್ತದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆ ಅದು ಕಡಿಮೆ ಆಗ್ತದೆ. ಈ ಸೀಡ್ ಸೈಕಲಲ್ಲಿ 13 ದಿವಸ ನೀವು ಪಂಪ್ಕಿನ್ ಸೀಡ್ಸ್ ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ 2 ಸೀಡ್ಸನ್ನು ತಗೊಳ್ಬೇಕು. ಒಂದೊಂದು ಚಮಚ ಬೆಳಗ್ಗೆ ಈ 1 ಗ್ಲಾಸ್ ಬಿಸಿನೀರು ಏನು ಕುಡಿತೀರಿ ಅದರ ಜೊತೆಗೆ ಈ 1 ಚಮಚ ಪಂಪ್ಕಿನ್ ಸೀಡ್ಸನ್ನು ತಗೊಳ್ಬೇಕು. ಹಾಗೆ ಫ್ಲ್ಯಾಕ್ಸ್ ಸೀಡ್ಸನ್ನು ಕೂಡ ಫ್ರೈ ಮಾಡಿ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ಳಿ. 13 ದಿವಸ ಅದನ್ನು ತಿನ್ನಬೇಕು. ಅದು ಹಾಗೇ ತಿನ್ಬೋದು, ಅಥವಾ ನೀವು ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹಾಕ್ಕೊಂಡು ಸಲಾಡಿಗೆ ಹಾಕ್ಕೊಂಡು ಕೂಡ ತಿನ್ಬೋದು. ನೀವು ದಿನಕ್ಕೆ 2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ತಿನ್ಬೋದು. ಪಂಪ್ಕಿನ್ ಸೀಡ್ಸ್ ಹಾಗೆ 2 ಸ್ಪೂನಷ್ಟು ತಿನ್ಬೋದು. ಹಾಗೆ ಸೀಡ್ಸ್ ಎಲ್ಲ ಪ್ರೋಟೀನ್ ರಿಚ್ ಆಗಿದೆ. ಹಾಗೆ ಈ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳೋದು ನಿಮ್ಮ ಕೂದಲಿಗೆ ಕೂಡ ತುಂಬಾ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಅಂತೇಳಿ ಬರ್ತದೆ. ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ಇದನ್ನು ಕೂಡ ಹೇರಿಗೆ ಹಾಕ್ಕೊಂಡ್ರೆ ಸಿಲ್ಕಿ ಹಾಗೆ ಸ್ಮೂತಿಯಾಗಿ ಬರುತ್ತೆ ಹೇರ್. ಹಾಗೆ ಇದು ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಕರೆಕ್ಟ್ ಮಾಡಲಿಕ್ಕೆ ತುಂಬಾ ಕೆಲಸ ಮಾಡ್ತದೆ ಫ್ಲ್ಯಾಕ್ಸ್ ಸೀಡ್ಸ್. ಹಾಗೆ ಇದು ಪಟಪಟ ಅಂತ ಹೇಳ್ತದೆ. 2-3 ನಿಮಿಷಗಳಷ್ಟು ಹೊತ್ತು ಅದು ಪಟಪಟ ಹೇಳಬೇಕು. ಸ್ವಲ್ಪ ಪಟಪಟ ಹೇಳುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಬೆಂಕಿ ದೊಡ್ಡದಿದ್ದರೆ ಸುಟ್ಟಾಗುವ ಚಾನ್ಸಸ್ ಇದೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಅದನ್ನು ಫ್ರೈ ಮಾಡ್ತಾ ಇರಬೇಕು. ತಣ್ಣಗಾದ ಮೇಲೆ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಂಡು 1 ಸ್ಪೂನ್ ಹಾಗೆ ಬಾಯಿಗೆ ಹಾಕ್ಕೊಂಡು ತಿನ್ಬೋದು. ತುಂಬ ತಿನ್ನಲಿಕ್ಕೇನು ಕಷ್ಟ ಏನಾಗೋದಿಲ್ಲ, ಟೇಸ್ಟಿ ಆಗಿರ್ತದೆ. ಅದರ ಮೇಲೂ ನಿಮಗೆ ಕಷ್ಟ ಆಗ್ತದೆ ಅಂತ ಇದ್ದರೆ ಬೇಕಾದರೆ ಪೌಡರ್ ಮಾಡಿಕೊಂಡು ಮೊಸರಿಗೆ ಹಾಕ್ಕೊಂಡು ಕೂಡ ತಿನ್ಬೋದು. ಡೈಲಿ ಮಾಡಬೇಕು ಮಾತ್ರ. ಡೈಲಿ ನೀವು 1 ಸ್ಪೂನು ಪಂಪ್ಕಿನ್ ಸೀಡ್ಸ್, 1 ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್, ಹಾಗೆ 1 ಗ್ಲಾಸ್ ನೀರು ಅಥವಾ ಟರ್ಮರಿಕ್ ಡ್ರಿಂಕ್ ಕೂಡ ಮಾಡ್ಕೊಳ್ಬೋದು. ಇದು PCOS ಇದ್ದಾಗ ಮಾರ್ನಿಂಗ್ ಏನು ತಗೊಳ್ಬೇಕು ಅಂತ ಹೇಳಿ. ಅದರ ಜೊತೆಗೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬೇಕಾದರೆ ಬಾದಾಮ್ ನೆನೆಸಿಕೊಂಡು ತಿನ್ಬೋದು. ಬೇರೆ ಒಣ ದ್ರಾಕ್ಷಿ ಆ ಥರ ಕೂಡ ಡ್ರೈ ಫ್ರೂಟ್ಸನ್ನು ಬೆಳಿಗ್ಗೆ ಫಸ್ಟ್ ಎದ್ದ ಹಾಗೆ ನೀರಿನ ಜೊತೆಗೆ ಅಥವಾ ವರ್ಕೌಟ್ ಮಾಡುವ ಮೊದಲೇ ತಿಂದರೆ ತುಂಬಾ ಒಳ್ಳೆಯದು. ನೋಡಿ, ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇದನ್ನು ಡೈಲಿ 1 ಸ್ಪೂನ್ ತಿನ್ನುವ ಅಂಥೇಳಿ. ಹಾಗೆ ಸಲಾಡ್ಗಳಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡೋದಾದರೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ PCOD ಅಥವಾ PCOS ಇದು ಕ್ಯೂರ್ ಆಗಲಿಕ್ಕೆ ನಾವು ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಹೀಗೆ ನೀವು ಇದನ್ನು 1 ಗ್ಲಾಸ್ ತಿಂದ ಆಮೇಲೆ ವರ್ಕೌಟ್ ಮಾಡಿ. ಒಂದು ಬೆಳಿಗ್ಗೆ 7:30 8:30 ಆ ಟೈಮು, ಅದು ನಿಮಗೆ ಹೇಗಾಗ್ತದೆ ಹಾಗೆ. ನನ್ನ ರುಟೀನ್ ಆಗಿದೆ. ನಾನು ಬೆಳಿಗ್ಗೆ ಎದ್ದಾಗ ಕೂಡಲೇ ಈಗ 1 ಗ್ಲಾಸ್ ನೀರು ಕುಡಿತೇನೆ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸನ್ನೆಲ್ಲ 1 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಗೆ 1 ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸನ್ನು ತಿಂತೇನೆ. ಅದಾದ ನಂತರ 1 ಗಂಟೆ ವರ್ಕೌಟ್ ಆದ ನಂತರ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ ಪ್ರಿಪರೇಷನನ್ನು ಮಾಡ್ತೇನೆ. ಸಾಧಾರಣ ಆಲ್ರೆಡಿ ನಾನು ಇಟ್ಕೊಂಡಿದ್ದೇನೆ. ಇವತ್ತು ಹೆಸರು ಬೇಳೆಯಿಂದ ದೋಸೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ. ವರ್ಕೌಟ್ ಆಮೇಲೆ ಇದರಲ್ಲಿ PCODಯಲ್ಲಿ ನೀವು ಸಾಕಷ್ಟು ನೀರನ್ನು ಕೂಡ ಕುಡಿಬೇಕು. ನೀರು ಕೂಡ ಇನ್ನಂತೂ ಸಮ್ಮರ್ ಬಂತು,
ನೀವು ನೀರು ಕುಡಿಯೋದನ್ನು ಕಡಿಮೆ ಮಾಡಬಾರ್ದು. ದಿನಕ್ಕೆ ಒಂದು 3-4 ಲೀಟರಷ್ಟು ನೀರಾದರೂ ಈಗ ಸಮ್ಮರಲ್ಲಿ ಬೇಕಾಗ್ತದೆ. ಮಾಮೂಲಿ ಈಗ ವಿಂಟರ್ ಸೀಸನ್ ಅಂತ ಹೇಳಿದರೆ ನಿಮಗೆ ಅಷ್ಟು ನೀರು ಬೇಕಾಗೋದಿಲ್ಲ. ಒಂದು 3 ಲೀಟ್ರ್ ಸಾಕಾಗ್ತದೆ. ವಿಂಟರಲ್ಲಿ ಮಳೆಗಾಲದಲ್ಲೆಲ್ಲ ನಮಗೆ 2.5-3 ಲೀಟ್ರ್ ಸಾಕಾಗ್ತದೆ. ಆದರೆ ಸಮ್ಮರ್ ಬಂತು ಅಂತ ಹೇಳಿದರೆ ನಮಗೆ ಸ್ವೆಟ್ ಆಗೋದು ಜಾಸ್ತಿ, ಶರೀರಕ್ಕೆ ನೀರು ಜಾಸ್ತಿ ಬೇಕಾಗ್ತದೆ. 4 ಲೀಟ್ರಷ್ಟು ನೀರನ್ನು ಕುಡಿಬೇಕು. ಇದು ಈ ರೀತಿ ನೀರನ್ನು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಕೂಡ ಬೇಗ ಆಗ್ತದೆ. ಇದಾದ ನಂತರ ವರ್ಕೌಟ್ ಮಾಡಿ ನಾನು ನೆಕ್ಸ್ಟ್ ಬ್ರೇಕ್ಫಾಸ್ಟನ್ನು ತೋರಿಸ್ತೇನೆ ನಿಮಗೆ. ನೆಕ್ಸ್ಟು PCOS ಅಲ್ಲಿ 13 ದಿವಸ ಫ್ಲ್ಯಾಕ್ ಸೀಡ್ಸ್ ಮತ್ತು ಈ ಥರ ಏನಿದೆ ಪಂಪ್ಕಿನ್ ಸೀಡ್ಸ್ ಅದನ್ನು ತಗೊಂಡ್ರೆ ನೆಕ್ಸ್ಟು 13ನೇ ದಿವಸಕ್ಕೆ ನೀವು ಇದು ಎಳ್ಳನ್ನು ತಿನ್ನಬೇಕು. ಎಳ್ಳು ಮತ್ತು ಸನ್ಫ್ಲವರ್ ಸೀಡ್ಸ್ ಅದನ್ನು ಕಂಟಿನ್ಯೂ ಮಾಡಬೇಕು. ಇದು 13 ದಿವಸ. ನೆಕ್ಸ್ಟ್ 13 ದಿವಸ ಎಳ್ಳು 1 ಚಮಚ, ಹಾಗೆಯೇ ಎಳ್ಳನ್ನು ಸ್ವಲ್ಪ ಹುರಿದು ತಿನ್ಬೋದು. ಅದೇ ರೀತಿ ಸನ್ಫ್ಲವರ್ ಸೀಡ್ಸ್ ಅಂತ ಬರುತ್ತೆ, ಅದನ್ನು 13 ದಿವಸ ತಿನ್ನಬೇಕು. ಈ ಥರ ಪ್ರತಿ ತಿಂಗಳು ನೀವು ಮಾಡ್ತಾ ಹೋಗಬೇಕು. ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಕರೆಕ್ಟ್ ಆಗ್ತದೆ. ಅದೇ ರೀತಿ ಇದು ಏನು ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತದೆ ಮತ್ತು ವೆಯ್ಟ್ ಲಾಸಿಗೆ ಕೂಡ ತುಂಬಾ ಹೆಲ್ಪ್ ಮಾಡ್ತದೆ ಈ ಸೀಡ್ಸ್ ಎಲ್ಲ. ಅದನ್ನು ನೆಕ್ಸ್ಟ್ 13 ದಿವಸ ಕಂಟಿನ್ಯೂ ಮಾಡಬೇಕು. PCOD ಅಥವಾ PCOS ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಇರ್ರೆಗ್ಯುಲರ್ ಮೆನ್ಸಸ್. ಈ ಸಮಸ್ಯೆ ಬಂದಾಗ ನಮಗೆ ಒಂದೊಂದು ಸತಿ ಅನ್ವಾಂಟೆಡ್ ಹೇರ್ಸ್ ಎಲ್ಲ ಬರುತ್ತೆ, ಪಿಂಪಲ್ಸ್ ಎಲ್ಲ ಬರುತ್ತೆ. ಹಾಗಾಗಿ ಈ ಥರ ಸೀಡ್ಸ್ ಎಲ್ಲ ತಿನ್ನೋದ್ರಿಂದ ನಿಮಗೆ ಪಿಂಪಲ್ ಕಡಿಮೆ ಆಗ್ತದೆ. ಹಾಗೆ ಟರ್ಮರಿಕ್ ಮಿಲ್ಕ್ ಅಂತ ಹೇಳಿದೆ, ಟರ್ಮರಿಕ್ ಮಿಲ್ಕನ್ನು ಕುಡಿಯೋದ್ರಿಂದ, ಹಸಿ ಅರಸಿನವನ್ನು ಕುಡಿಯೋದ್ರಿಂದ ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತದೆ. ಈ ಪೀರಿಯಡ್ಸ್ ಇರೆಗ್ಯುಲರ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಇದ್ದವರಿಗೆ ಪಿಂಪಲ್ಸ್ ಕೂಡ ಬೀಳ್ತದೆ, ಅದು ಕೂಡ ಇದರಲ್ಲಿ ಕ್ಯೂರ್ ಆಗ್ತದೆ. ಹಾಗೆ ಬ್ರೇಕ್ಫಾಸ್ಟಿಗೆ ಹೆಸರು ಬೇಳೆ ದೋಸೆ, ಹೆಸರು ಬೇಳೆಯನ್ನು 1 ಗಂಟೆಯಿಂದ 1 ಗಂಟೆ ಅಷ್ಟು ಹೊತ್ತು ನೆನೆಸ್ಕೊಳ್ಬೋದು, ಅಥವಾ ಓವರ್ ನೈಟ್ ಆದರೂ ನೀವು ನೆನೆಸ್ಕೊಳ್ಬೋದು. ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದು. ಇದಕ್ಕೆ ಹಸಿಮೆಣಸಾಗಲಿ ಶುಂಠಿ ಆಗಲಿ ಏನೂ ಹಾಕಲಿಲ್ಲ, ಬರೀ ಹೆಸರು ಬೇಳೆ ನೆನೆಸಿದ್ದು, ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ದು. ಇದಕ್ಕೆ ಜೊತೆಗೆ ನಾನು ಆನಿಯನ್, ಆಮೇಲೆ ಸ್ವಲ್ಪ ತೋಫುವನ್ನು ತಗೊಂಡಿದ್ದೇನೆ. ತೋಫು ಅಂತ ಹೇಳಿದರೆ ಸೋಯಾದಿಂದ ಮಾಡಿದ ತೋಫು ಅನ್ನು ತಗೊಳ್ಬೋದು. ಇಲ್ಲಿ PCOD ಇದ್ದವರಿಗೆ ಈ ಪನ್ನೀರ್, ಹಾಲಿನಿಂದ ಮಾಡಿದಂಥ ಪ್ರಾಡಕ್ಟ್ ಪನ್ನೀರ್, ಹಾಲು, ಅದನ್ನು ನೀವು ಸ್ವಲ್ಪ ಕಡಿಮೆಯಾಗಿ ಯೂಸ್ ಮಾಡಿದರೆ ಒಳ್ಳೆಯದು. ಹಾಲು, ಮೊಸರು, ಹಾಲಿನಿಂದ ಮಾಡಿದಂಥದ್ದೆಲ್ಲ ತುಪ್ಪವನ್ನು ಯೂಸ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಪನ್ನೀರು ಎಲ್ಲ ಇದೆ ಅಲ್ವಾ, ಅದನ್ನು ಸ್ವಲ್ಪ ಮಾಡ್ರೇಟಾಗಿ ಯೂಸ್ ಮಾಡಬೇಕು ಅಪರೂಪಕ್ಕೆ. ಇದು ಸೋಯಾದಿಂದ ಮಾಡಿದಂತಹ ಪನ್ನೀರು, ಆದ ಕಾರಣ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಸೋಯಾ ಪನ್ನೀರ್, ತೋಫು ಅದು ಇಷ್ಟ ಇಲ್ಲ ಅಂತ ಇದ್ದರೆ ಬೇರೆ ಏನಾದರೂ ಮೊಟ್ಟೆ ಯೂಸ್ ಮಾಡೋರು ಇದ್ದರೆ ಮೊಟ್ಟೆನ ತಿನ್ಬೋದು. ಇಲ್ಲಿ ಮೊಟ್ಟೆನ ಯೂಸ್ ಮಾಡಿಕೊಂಡು ಇದರ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ತೋಫುವನ್ನು ಯೂಸ್ ಮಾಡ್ಕೊಂಡಿದ್ದೇನೆ. PCOD ಇದ್ದವರು ಹಾಲು ಯೂಸ್ ಮಾಡಲೇಬಾರ್ದು ಅಂತ ಹೇಳ್ತಾರೆ. ದನದ ಹಾಲನ್ನು ಯೂಸ್ ಮಾಡಬಾರ್ದು. ನೀವೇನಾದರೂ ಸ್ಮೂದಿ ಎಲ್ಲ ಮಾಡುವಾಗ ಬಾದಾಮ್ ಮಿಲ್ಕ್ ಅಥವಾ ಕೋಕೋನಟ್ ಮಿಲ್ಕನ್ನು ಹಾಕಿ ಸ್ಮೂದಿ ಎಲ್ಲ ಮಾಡ್ಕೊಳ್ಬೋದು. ಹಾಗೆ ಮೊಸರನ್ನು ತಿನ್ಬೋದು, ಮಾಡ್ರೇಟಾಗಿ ತಿನ್ನಬೇಕು ಆದರೆ ಆಮೇಲೆ ಇಲ್ಲಿ ಹೆಸರು ಬೇಳೆಯಿಂದ ಮಾಡಿದಂಥ ಹಿಟ್ಟಿಂದ ದೋಸೆಯನ್ನು ಮಾಡ್ಕೊಳ್ಳುವ. ತುಂಬಾ ಟೇಸ್ಟಿಯಾಗಿರ್ತದೆ. ಇದಕ್ಕೆ ತೋಫುಯಿಂದ ಮಾಡಿದ ಪಲ್ಯ, ಆನಿಯನ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಹುಡಿ, ಉಪ್ಪು ಎಲ್ಲ ಹಾಕಿ, ತೋಫು ಎಲ್ಲ ಹಾಕಿ, ಆಲೂಗಡ್ಡೆ ಪಲ್ಯದ ಥರ ತುಂಬಾ ಚೆನ್ನಾಗಿರ್ತದೆ ಇದು ಬ್ರೇಕ್ಫಾಸ್ಟಿಗೆ. ಅಂದರೆ ಮಸಾಲೆ ದೋಸೆ ಥರ ಟೇಸ್ಟ್ ಆಗ್ತದೆ ನೋಡಿ. ಈ ಥರ 2 ದೋಸೆ ತಿನ್ಬೋದು. ನಾನಂತೂ ಒಂದೇ ದೋಸೆ ತಿಂದದ್ದು, ಯಾಕೆಂದರೆ ಒಂದು ತಿನ್ನುವಾಗಲೇ ಹೊಟ್ಟೆ ಫುಲ್ಲಾಯಿತು. ಪನ್ನೀರ್ ಹೈ ಪ್ರೋಟೀನ್ ರೆಸಿಪಿ. ಹಾಗೆ 11 ಗಂಟೆಗೆ ಒಂದು ಸಣ್ಣ ತುಂಡು ಆ್ಯಪಲ್, ಒಂದು ಅರ್ಧ ಬಾಳೆಹಣ್ಣು, ಒಂದು 2 ತುಂಡು ಮುಳ್ಳು ಸೌತೆ, ಹಾಗೆ ಮಸ್ಕ್ ಮೆಲನ್ ಒಂದು 4 ಪೀಸ್, ಎಲ್ಲ ಹಣ್ಣುಗಳು ಇತ್ತು. ಅದನ್ನು ನಾನು ಈ ರೀತಿ ಅರೇಂಜ್ ಮಾಡಿದೆ 11 ಗಂಟೆ ಅಷ್ಟೊತ್ತಿಗೆ. ನಿಮಗೆ ಮನೆಯಲ್ಲಿ ಯಾವುದು ಫ್ರೂಟ್ಸ್ ಇದೆ ಅದನ್ನು ತಗೊಳ್ಬೋದು. ಒಂದು ಆ್ಯಪಲ್ ಆದರೂ ಕಟ್ ಮಾಡಿಕೊಂಡು ತಿನ್ಬೋದು 11 ಗಂಟೆಗೆ. ಹಾಗೆ ಮಿಡ್ಲಲ್ಲಿ ನೀರು ಕುಡೀರಿ. ಇಲ್ಲಿ ಊಟಕ್ಕೆ ಇವತ್ತು ನಾನು ಮೊಸರನ್ನ ಮಾಡ್ತಾ ಇದ್ದೇನೆ. ಮೊಸರನ್ನ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು, ಬೇರೆ ಏನೂ ಇಲ್ಲ, ನೀವು ಬೇಕಾದರೆ ನಿಮಗೆ ಇಷ್ಟ ಇದೆ ಅಂತಾದರೆ ದಾಳಿಂಬೆ ಅಥವಾ ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಬೋದು. ನಾನು ತುಂಬ ಸಿಂಪಲ್ಲಾಗಿ ತೋರಿಸಿದ್ದು. ಪ್ರತಿ ದಿವಸ ನಾವು ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ತೇವೆ ಅಂತ ಹೇಳಿ. ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ,
ಹಾಗೆ ಕರಿಬೇವು, ಒಣಮೆಣಸು ಇವಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಅನ್ನಕ್ಕೆ ಹಾಕ್ಕೊಳ್ಳೋದು. ಅನ್ನನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಅನ್ನ ಬೆಂದಿತ್ತು ಅಂತ ಹೇಳಿದ್ರೆ ಮೊಸರನ್ನ ತುಂಬಾ ಟೇಸ್ಟ್ ಆಗಿರ್ತದೆ. ಮತ್ತು PCOD ಇದ್ದಾಗ ಉಪ್ಪನ್ನು ಸ್ವಲ್ಪ ಕಡಿಮೆ ತಿನ್ನಬೇಕು. ನಾನು ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಮೊಸರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಫೈಬರ್ ರಿಚ್ ಆಗಿ ಇರಬೇಕು ಯಾವಾಗಲೂ. ಜೊತೆಗೆ ಸಲಾಡನ್ನು ತಗೊಂಡಿದ್ದೇನೆ ನಾನು. ಒಂದು ಹಾಲು ಮತ್ತು ಈ ಮೊಸರು ಸ್ವಲ್ಪ ಹುಳಿ ಇತ್ತು ಅಂತೇಳಿ ನಾವು ಹಾಲನ್ನು ಬೇಕಾದರೂ ಸೇರಿಕೊಳ್ಳಬಹುದು. ನಾನಿಲ್ಲೊಂದು ಸ್ವಲ್ಪ ಹಾಲು ಮತ್ತು ಮೊಸರು ಹಾಗೆ ಕ್ಯಾರೆಟ್ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಇಬ್ಬರಿಗೆ ಅಂತ ಹೇಳುವಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೇನೆ. ಪೋರ್ಷನನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಜಾಸ್ತಿ ಅನ್ನ ತಿನ್ನೋದು ಅಂದರೆ ಕಾರ್ಬೋಹೈಡ್ರೇಟ್ ರೈಸ್ ಅಂತ ಹೇಳಿದರೆ ಮೇಲಿಂದ ಸ್ವಲ್ಪ ಕ್ಯಾಶ್ಯೂ ಹಾಕಿದೆ. ಕಾರ್ಬೋಹೈಡ್ರೇಟನ್ನು PCOD ಇದ್ದವರು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಆದರೆ ತುಂಬ ಅದನ್ನು ಬಿಡಬಾರ್ದು. ಒಂದು ಹೊತ್ತು ತಿನ್ಬೋದು, ಮಧ್ಯಾಹ್ನದ ಹೊತ್ತು ತಿನ್ಬೋದು. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ಇಲ್ಲದಿದ್ದರೆ ಯಾವ ರೀತಿ ನಾವು ಆಹಾರವನ್ನು ತಿನ್ಬೋದು ಅಂತ ಹೇಳಿದನ್ನು ನೆಕ್ಸ್ಟ್ ಡೇ ನಾನಿನ್ನು ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋಸ್ ಹಾಕ್ತೇನೆ. ಆಗ ಅದರಲ್ಲಿ ತಿಳಿಸ್ತೇನೆ. ಒಂದು ದಿವಸ ಈಗ ಒಂದು ವಾರದ PCOD ಡಯಟ್ ಪ್ಲ್ಯಾನ್ ಅಂತ ಹೇಳಿದರೆ ಫಸ್ಟ್ ಡೇ ಇದು. ಇನ್ನು ನೆಕ್ಸ್ಟ್ ಡೇಯಲ್ಲಿ ನಾವು ಯಾವ ರೀತಿ ಮಾಡ್ಬೋದು, ಯಾವ ಆಹಾರವನ್ನು ತಿನ್ಬೋದು ಅದೇ ರೀತಿ ಬೇರೆ ಬೇರೆ ರೆಸಿಪಿಗಳನ್ನು ತೋರಿಸ್ತೇನೆ. ಇದು ನನ್ನ ಮಧ್ಯಾಹ್ನದ ಊಟ. ಮೊಸರನ್ನ ಅದಕ್ಕೆ ಕ್ಯಾರೆಟ್ ಹಾಕಿದ್ದು, ಹಾಗಾಗಿ ಫೈಬರ್ ರಿಚ್ ಇದೆ. ಇದು ಜೊತೆಗೆ ಕುಕುಂಬರ್. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಈ ಥರ ಮಾಡ್ಕೊಂಡು ಇಟ್ಟಿರಿ ನೀವು. ಇದು ತುಂಬಾ ಹೆಲ್ಪ್ ಆಗ್ತದೆ. ಸ್ವಲ್ಪ ಶೇಂಗಾ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಅಥವಾ ತುಪ್ಪ ಆದರೂ ಹಾಕ್ಕೊಳ್ಬೋದು. ಸಣ್ಣ ಉರಿಯಲ್ಲಿ ಶೇಂಗಾವನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು 10ರಿಂದ 15 ಬಾದಾಮಿ, ಆಮೇಲೆ ಲೋಟಸ್ ಸೀಡ್ಸ್ ಅಥವಾ ತಾವರೆ ಬೀಜ ಅಂತ ಹೇಳ್ತೇವಲ್ಲ, ಇದು ತುಂಬಾ ಒಳ್ಳೆಯದು. PCOD ಇದ್ದವರಿಗೆ ಎಲ್ಲ ತುಂಬಾ ಒಳ್ಳೆಯದು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಅದರ ಜೊತೆಗೆ ಸೀಡ್ಸ್ ಒಂದು ವಾಟರ್ ಮೆಲನ್ ಸೀಡ್ಸ್ ಇತ್ತು ತಂದದ್ದು, ಹಾಗೆ ಸ್ವಲ್ಪ ಕ್ಯಾಶ್ಯೂ ಹಾಕ್ಕೊಂಡೆ. ನಿಮ್ಮ ಮನೇಲಿ ಏನು ಡ್ರೈ ಫ್ರೂಟ್ಸ್ ತಂದದ್ದಿದೆ ಅದನ್ನು ಇಟ್ಕೊಂಡು ಮಾಡ್ಬೋದು. ಅದು ಯಾವುದೂ ಇಲ್ಲ, ಇದೆಲ್ಲ ತರಲಿಕ್ಕೆ ಆಗೋದಿಲ್ಲ, ಕಾಸ್ಟ್ಲಿ ಆಗ್ತದೆ ಅಂತಿದ್ದರೆ ನಿಮಗೆ ಜಸ್ಟ್ ಪೀನಟನ್ನು ತಿನ್ಬೋದು. ಈವ್ನಿಂಗ್ ಗ್ರೀನ್ ಟೀ ಆದರೂ ಕುಡಿಬೋದು, ಮಿಲ್ಕ್ ಟೀ ಆದರೂ ಕುಡಿಬೋದು. ಮಿಲ್ಕ್ ಟೀ ಅಂತ ಹೇಳಿ PCOD ಅವರು ಹಾಲು ಕುಡಿಯೋ ಹಾಗಿಲ್ಲ, ಆದರೂ ನಿಮಗೆ ಟೀ ಕುಡಿಲೇಬೇಕು ಅಂತಿದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯಿರಿ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕ್ಕೊಂಡಿದ್ದೇನೆ ಟೇಸ್ಟಿಗೆ ಎಷ್ಟು ಬೇಕಷ್ಟು. ಹಾಗೆ ಮೆಣಸಿನ ಹುಡಿಯನ್ನೆಲ್ಲ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಒಂದು ಕಂಟೈನರ್ಗೆ ಹಾಕ್ಕೊಳ್ಳೋದು. ಎಷ್ಟು ಬೇಕು ಅಷ್ಟನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಈ ಥರ ತಗೊಂಡಿತ್ತು. ಇದಕ್ಕೆ ನೀವು ಇನ್ನೂ ಸ್ವಲ್ಪ ಹಸಿವಾಗ್ತದೆ ನಿಮಗೆ ಅಂತಿದ್ದರೆ ಈರುಳ್ಳಿ, ಟೊಮೆಟೊ ಎಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ಬೋದು. ಸಲಾಡ್ ಥರ ಅಂತ ಒಂದು ಚಾಟ್ ಥರ ಈವ್ನಿಂಗ್ ಚುರುಮುರಿ ಥರ ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆ ಈರುಳ್ಳಿ, ಟೊಮೆಟೊ ಅಥವಾ ಕಾರ್ನ್ ಸಿಗುತ್ತಲ್ಲ, ಬೇಯಿಸಿರುವಂತಹ ಕಾರ್ನ್, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಕೂಡ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್. ಈ ಥರ ಹೆಲ್ದಿ ಆಪ್ಷನನ್ನು ಚೂಸ್ ಮಾಡಿ. ಬೇರೆ ಯಾವುದೇ ಅನ್ಹೆಲ್ದಿ ರಸ್ಕ್, ಬಿಸ್ಕೆಟ್ ಆ ಥರ ಎಲ್ಲ ತಿನ್ನಬೇಡಿ. ಅದು ಮೈದಾದಿಂದ ಮಾಡಿರುವಂಥದ್ದು. ಸೊ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. PCOD ಇದ್ದವರಂತೂ ಮೈದಾ ಮತ್ತು ಈ ಎಣ್ಣೆ, ಡಾಲ್ಡಾ ಎಣ್ಣೆ ಅಂತೆಲ್ಲ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಬ್ರೆಡ್ಡಿಗೆ, ಅದನ್ನು ಯೂಸ್ ಮಾಡಲೇಬಾರ್ದು. ಸಕ್ಕರೆ ಅಂತೂ ಫುಲ್ ಅವಾಯ್ಡ್ ಮಾಡಬೇಕು PCOD ಇದ್ದಾಗ. ಸಕ್ಕರೆ, ಆಯಿಲ್ ಹಾಗೆ ಮೈದಾ ಅಷ್ಟನ್ನು ಫುಲ್ ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಹಾಗೆ ನೈಟ್ ಡಿನ್ನರ್ಗೆ ನಾನು ಬೆಳಗ್ಗೆಯ ಹೆಸರುಬೇಳೆಯದ್ದು ಹಿಟ್ಟಿತ್ತು. ನೀವು ಬೇಕಾದರೆ ಸ್ಮೂದಿ ಮಾಡ್ಕೊಂಡು ಕುಡಿಬೋದು ನೈಟ್, ಅಥವಾ ಸೂಪ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದರಲ್ಲಿ ನಾನು ತೋರಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿನ್ನರಿಗೆ. ಹಾಗೆ ಅದಿಲ್ಲ ಅಂತಿದ್ದರೆ ಬೇರೆ ಸಲಾಡ್ಗಳನ್ನು ಮಾಡ್ಕೊಳ್ಬೋದು. ಕಾಬೂಲ್ ಚನ್ನಾ ಸಲಾಡ್ ಆ ಥರ ಏನಾದರೂ ಮಾಡ್ಕೊಳ್ಬೋದು. ಬೇರೆ ಬೇರೆ ಸಲಾಡನ್ನು ಹಳೆ ವೀಡಿಯೋದಲ್ಲೆಲ್ಲ ಹಾಕಿದ್ದೇನೆ, ನೀವು ನೋಡ್ಬೋದು. ಅಥವಾ ಓಟ್ಸ್ ಕಿಚಡಿಯ ಬೇರೆ ಯಾವುದಾದ್ರೂ ಕಿಚಡಿ ಕೂಡ ನೈಟಿಗೆ ಮಾಡಿಕೊಂಡು ನೀವು ತಿನ್ಬೋದು. ಇಲ್ಲಿ ನಾನು ಬೆಳಗಿನ ಹಿಟ್ಟಿತ್ತಲ್ವ ಅಂಥೇಳಿ ಅದನ್ನೇ 2 ದೋಸೆಯನ್ನು ತಗೊಂಡೆ. ನೀವು ಇದಕ್ಕೆ ಪುದೀನ ಚಟ್ನಿಯನ್ನು ಯೂಸ್ ಮಾಡ್ಕೊಳ್ಬೋದು. ಅಥವಾ ನಾನು ಇಲ್ಲಿ ಟೊಮೆಟೊ ಸಾಸನ್ನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಟೊಮೆಟೊ ಸಾಸ್, ಹಾಗೆ ಇದಕ್ಕೆ ಮೇಲಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಆರ್ಗ್ಯಾನೋವನ್ನು ಹಾಕ್ಕೊಂಡಿದ್ದೇನೆ. ಫ್ಲೇವರ್ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ ಅಂತ ಹೇಳಿ. ಹಾಗೆ ನೀವು ಮಧ್ಯಾಹ್ನ
ಅಜ್ವೈನವನ್ನು ಹಾಕ್ಕೊಂಡು ಒಂದು ಡ್ರಿಂಕನ್ನು ಮಾಡಿ ಊಟದಿಂದ ನಂತರ ಅಥವಾ ಮೊದಲು ಎಷ್ಟೊತ್ತಿಗಾದರೂ ನಿಮಗೆ ಒಂದು ಗ್ಲಾಸು ಅಜ್ವೈನ ಹಾಕ್ಕೊಂಡು ಕುಡಿಯಿರಿ. ಅಜ್ವೈನ ಅಥವಾ ಸಿನಮನ್ ಸ್ಟಿಕ್ಕನ್ನು ಹಾಕ್ಕೊಂಡು ಡ್ರಿಂಕ್ ಮಾಡಿ ಕುಡಿದ್ರೆ ಅದು PCOD ಇದ್ದವರಿಗೆ ತುಂಬಾ ಒಳ್ಳೆಯದು. ಮಧ್ಯಾಹ್ನ ಕೂಡ ಕುಡಿಬೋದು, ಈವ್ನಿಂಗ್ ಡ್ರಿಂಕ್ ಕೂಡ ಅದನ್ನೇ ಮಾಡಿಕೊಂಡು ಕುಡಿಬೋದು. ನೆಕ್ಸ್ಟ್ ನಾನು ಅದನ್ನು ತೋರಿಸ್ತೇನೆ. ಇಲ್ಲಿ ನೋಡಿ, ಟೊಮೆಟೊ ಸಾಸ್, 2 ದೋಸೆ, ಹಾಗೆ ನಿಮಗೆ ಇನ್ನೂ ಹಸಿವಾಗ್ತದೆ ಅಂತ ಇದ್ದರೆ ಇಲ್ಲಿ ಸಲಾಡ್ ಅಂದರೆ ಕ್ಯಾರೆಟ ಬೇರೆ ಯಾವುದಾದ್ರೂ ತರಕಾರಿಗಳನ್ನು ಆ್ಯಡ್ ಮಾಡಿಕೊಂಡು ತಿನ್ಬೋದು. 2 ದೋಸೆ ಹೊಟ್ಟೆ ಫಿಲ್ ಆಗ್ತದೆ, ಯಾಕೆಂದರೆ ಹೈ ಪ್ರೋಟೀನ್ ದೋಸೆ ಇದು ಕೂಡ. ಅದಾದ ನಂತರ ನೈಟ್ ಮಲಗೋದಕ್ಕೆ ಮೊದಲೇ ನೈಟ್ ಒಂದು ಡ್ರಿಂಕನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಡಿಮೆ ಆಗಲಿಕ್ಕೆ, ಹಾಗೆ ನಮ್ಮ ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗಲಿಕ್ಕೆ. ಯಾಕೆಂದರೆ PCOD ಇದ್ದಾಗ ಅಷ್ಟು ಪಕ್ಕ ವೆಯ್ಟ್ ಲಾಸ್ ಆಗೋದಿಲ್ಲ. ಅದೆಲ್ಲ ಕರೆಕ್ಟ್ ಆಗಬೇಕಾದ್ರೆ ನೀವು ಒಂದು ಕರೆಕ್ಟಾಗಿ ನಿಮ್ಮ ರೆಗ್ಯುಲರ್ ಆಗಿ ಈ ರೀತಿ ಒಂದು ಫುಡ್ ಸ್ಟೈಲನ್ನು, ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕಾಗತ್ತೆ. ಈ ಥರ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಅಂತಂದರೆ ಮಾತ್ರ ನಿಮ್ಮ ಎಲ್ಲವೂ ಕೂಡ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಮಾಡಿಕೊಳ್ಬೇಕು. ಆಗ ನಿಮ್ಮ ಆರೋಗ್ಯ ಚೆನ್ನಾಗಿ ಆಗ್ತದೆ, ಇದೆಲ್ಲ ರೆಗ್ಯುಲರ್ ಆಗ್ತದೆ. ಪೀರಿಯಡ್ಸ್ ಪ್ರಾಬ್ಲಮ್ಮು ಮತ್ತು ಕೆಲವರಿಗೆ ಕನ್ಸೀವ್ ಆಗೋದಿಲ್ಲ, ಅದೆಲ್ಲವೂ ಕೂಡ ಕರೆಕ್ಟ್ ಆಗ್ತದೆ. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅಜ್ವೈನ, ಒಂದು ಅರ್ಧ ಚಮಚದಷ್ಟು ಸೋಂಪಿನ ಕಾಳು, ಇವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನು ಸ್ವಲ್ಪ ನಮಗೆ ಎಷ್ಟು ಬಿಸಿ ಕುಡಿಲಿಕ್ಕಾಗ್ತದೆ ಅಷ್ಟು ಬಿಸಿ, ಒಂದು 2ರಿಂದ 3 ನಿಮಿಷ ಕುದೀಲಿ ಇದು. ಮತ್ತು ಎಷ್ಟು ಕುಡಿಲಿಕ್ಕಾಗ್ತದೆ ಸಿಪ್ ಬೈ ಸಿಪ್ ಕುಡಿಬೇಕು. ಕುಡಿಲಿಕ್ಕೆ ತುಂಬ ಚೆನ್ನಾಗಾಗ್ತದೆ, ಒಂದು ರಿಲ್ಯಾಕ್ಸ್ ಫೀಲ್ ಕೊಡ್ತದೆ. ನೈಟ್ ಇದನ್ನು ಮಲಗೋದಕ್ಕೆ ಮುಂಚೆ ಕುಡಿಯಿರಿ, ತುಂಬಾ ಚೆನ್ನಾಗಿರ್ತದೆ. ಹಾಗೆ ಕೆಲವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸಿಂದ ಕನ್ಸೀವ್ ಎಲ್ಲ ಆಗೋದಿಲ್ಲ, ಅದೆಲ್ಲ ಕರೆಕ್ಟ್ ಮಾಡಬೇಕಾದ್ರೆ ಈ ಥರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ನೆಕ್ಸ್ಟ್ ಇನ್ನು ಡೇ 2 ಅಲ್ಲಿ ವಿಡಿಯೋಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.